ನಮ್ಗೆ ಅತಿ ಆತ್ಮೀಯ ಎಷ್ಟು ಆತ್ಮೀಯ ಅಂತ ಹೇಳಕ್ ಸರಿ ನಾವು ಬೆಂಗಳೂರು ಆದ್ರೆ ಅವ್ರು ಬಿಟ್ಟು ಭೇಟಿ ಆಗಂಗಿಲ್ಲ. ಅವ್ರು ಸ್ವಾಮಿ ನಾವು ಹೇಳಿಲ್ಲ ಸ್ವಾಮಿ ಹಾಕಂತೇಳಿ ಅವ್ನು 15 ಮುಂಚೆ ನಾವು ಜೊತೆ ನಾವು ಕೂಡ ಮುಗಿಸ್ಬೇಕು. ನಾನು ಕುಡಿ ಮನೆಯಾಗಿದ್ದೀನಿ ಅವ್ನು ಹೇಳ್ಬೇಕು ಏನಾಯ್ತು ಸ್ವಲ್ಪ ನೀವು ಸರ್ಪ್ರೈಸ್ ಐತೆ ನೀವು ವೇಟ್ ಮಾಡೋಣ. ನಾವು ಏನು ಹೇಳತ್ತಿದ್ವಿ ನಾವು ಏನೋ ಮದುವೆ ಫಿಕ್ಸ್ ಆಗ್ಯಾನ ನೀನು ಯಾರು ಇಷ್ಟ ಮಾಡೋದನ್ನ ದೇವ್ರಿಗೆ ಅದ ಅನ್ಕೊಂಡಿದ್ದೆ ಏನು ಹುಡುಗಿ ಯಾವ ಮದುವೆ ಆಗೋಣ ಅಂತೇಳಿ ಈಗ ಸರ್ಪ್ರೈಸ್ ಐತೆ ನೀವು ವೇಟ್ ಮಾಡಿ ನಾವು ಏನು ಸಾಮಾನ್ಯ ಏನು ಇರ್ತದೆ ನಾವು ಅನ್ಕೊಂಡಿದ್ವಿ. ಆಮೇಲೆ ನಮ್ಗೆ ಸ್ವಾಮಿ ಏನು ಗೊತ್ತಿಲ್ಲ ನಾವು ಮೊಬೈಲ್ ಅದನ್ನು ಬಂದಾಗ ನಾವು ಡೈಲಿ ಫೋನ್ ಮಾತಾಡ್ತಿದ್ವಿ. ಮೊಬೈಲ್ ಬಂದಾಗ ಅವಾಗ ಅಚಾನಕ್ ನಾವು ಇಲ್ಲಿ ಸರ್ ರತ್ನಾಕರ ಮನೆ ಬಂದು ಅವ್ರು ಇಲ್ಲಿ ಗೊತ್ತಾಯ್ತಿಲ್ಲ ಅವ್ರು ಏನು ಈ ವಿಷಯ ಗೊತ್ತಿಲ್ಲ ಏನು ಗೊತ್ತಿಲ್ಲ ಇಲ್ಲ ಒಮ್ಮೆ ಇಸ್ಕೊಂಡಾಗ ಸ್ವಾಮಿ ನನಗೆ ಮಾತಾಡೋದಿಲ್ಲ. ಯಾಕಂದ್ರೆ ಸ್ವಾಮಿ ಅಂದ್ರೆ ಸಾಮಾನ್ಯ ಮಾತಲ್ಲ. ಇದೆಲ್ಲ ನೋಡ್ರಿ 10 ರೂಪಾಯಿ ಇದ್ರೆ ಈ ಜಗತ್ತಿಗೆ ಗೆಲ್ತಕ್ಕೆ ಹೋಗಾರ ಈ ಕಾಲದಾಗ 40 ರೂಪಾಯಿ ಸ್ಯಾಲ್ರಿ ಇದ್ದ ಅವನ ಕೈಯಾಗ ಕಾರ್ ಇದ್ದ ಅವನ ಕೈ 4,000 ವರ್ಕರ್ ಇದ್ದ 28 ಕ್ರೋರ್ ಇದ್ದ ಮ್ಯಾನೇಜರ್ ಇದ್ದವ ಸ್ವಾಮಿ ನಮ್ಮದಾಗ ನನಗೆ ಮಾತಾಡೋದಿಲ್ಲ. ನನಗೆ ಅವು ಇಷ್ಟು ಕಣ್ಣಾಗಿ ಮುಂದೆ ಹೇಳ್ತಾರೆ ಫೋನ್ ಅವನ ಅವ್ರು 3 ತಿಂಗಳು ಫೋನ್ ಕೊಡಂಗ ಅವ್ರು ಇಸ್ಕೊಂಡ ಜಾಯಿನ್ ಅಲ್ಲ ಫೋನ್ ಇಲ್ಲ ಏನು ಮಾಡಿದ್ರು ಮತ್ತೆ ನಾವು ವಾಪಸ್ ಅವ್ರು ಸುಮ್ಮನೆ ಬೆಂಗಳೂರು ಹೋದ್ವಿ. ಅವು ಪೊಸಿಷನ್ ನೋಡಿ ಪಾಕೆಟ್ ಅನಿಸ್ತಿ ಅವ್ನು ಬರೋ ಒಂದು ಕೈ ಹೋದಾಗ ಇನ್ನು ಮೇಟ್ ಹಾಕಿದ್ರೆ ಅದು ಪಾಕೆಟ್ ಅನಿಸ್ಬಿಡ್ತಿ ಬೇಡ ಬೇಡಪ್ಪ ನೀವು ಇದು ಏನು ದೇವ್ರು ಹಿಂಗೆ ಮಾಡಿದಂತೆ ಬನ್ನಿ ಪಾಪ ನಾನು ಮುರುಘೈ ಸ್ವಾಮಿಗಳು ಹೆಂಗೆ ಹೇಳ್ಬೇಕಂದ್ರೆ ವಾಕೆಟ್ ಸ್ಟಿಕ್ ಕೊಡ್ತಾರೆ ಅವ್ರು ಕಣ್ಣಾಗಿ ಹಾಕಿ ನೋಡಿಲ್ಲ ನಾನು ಬೆಂಗಳೂರು ಹೋಗಿನ ಅದನ್ನು ಬೇರೆ ಬಂದ್ರೆ ಅದೆಲ್ಲ ಬೇಡರು ಕನ್ನಡ ಕೆಟ್ಟ ಅನಿಸ್ಬಿಡ್ತಾರೆ ಹೆಂಗಾರ ಮಾಡ್ಕೊಂಡು ಕರ್ಕೊಂಡ್ಬರ್ತೀವಿ ಇವತ್ತು ಬಿಡಿ ಕ್ಯಾಶುವಲ್ ಹೋಗಿ ಮಾಡಿ ನಾವು ಮತ್ತೆ ಹೋದಾಗ ಬೇಡರು ಈಗೆಲ್ಲ ಕ್ಯಾಶುವಲ್ ಮಾತಾಡ್ಕೊಂಡು ಆ ಪೊಸಿಷನ್ ಆದಾಗ ಅದು ನಾವು ಎಲ್ಲ ಹೆಚ್ಚಿನ ಅವತ್ತು ಅಪ್ಡೇಟ್ ಐತೆ ಹೋಗ್ಬೇಕು ಪ್ರೋಗ್ರಾಮ್ ಬಗ್ಗೆ ಅವ್ನು ಗ್ರೂಪ್ನಾಗ ಎಲ್ಲ ಅಪ್ಡೇಟ್ ಐತಿ ನಾನು ತಿಳ್ಕೊಂಡು ಮಾಡಿರ್ತಾನೆ ಯಾರು ಗೊತ್ತಾಗಲಿ ಅದು ಚಂದ್ರು ಒಬ್ಬರು ಕರೆಯೋದು ಚರಣ್ ಅಂತ ಹೇಳಿರ್ತ ಹಾಕಿದ ಇವರು ಫಾರೆಸ್ಟ್ ಆಫೀಸರ್ ಇರಲಿಲ್ಲ ಅಲ್ಲಿ ನಮ್ಮ ಆಗಿ ಸರ್ ಮನೆ ತೋಟಗಾರಿಕೆ ಆದ್ರೆ ಜಾಸ್ತಿ ಯಾರು ಗೊಪ್ಪ ಕೊಟ್ಟು ಅವರೆಲ್ಲ ಬಂದಿರ್ತಾರೆ ಗೊಪ್ಪ ಮಾಡಿ ಯಾರು ಹಬ್ಬ ಸುದ್ದಿ ಅವರೆಲ್ಲ ಬಂದಿರ್ತಾರೆ. ಅವನು ಕಡೆ ಬರೋದು ಭಾಳ ಊಟ ಬೇಡ ಅವ್ನು ಫೋನ್ ಆಫೀಸ್ಗೆ ಫೋನ್ ಇಶ್ಯೂ ಮಾಡಿ ನಾವು ಚರಣ ಮತ್ತು ನಂಬರ್ ಕಳಿಸಿ ಫೋನ್ ಮಾಡಿ ಹೇಳ್ತಿದ್ದೆ ಅವ್ನು ಹೇಳತ್ತಿಲ್ಲ ನಮ್ಮ ಫ್ಯಾಮಿಲಿ ಫಂಕ್ಷನ್ ಐತಿ ಬೇರೆ ಕಡೆ ಬರೋಕೆ ಆಗೋಲ್ಲ. ಅವ ಏನು ಹೇಳ್ತ ನಾನು ಫೋನ್ ಗೊತ್ತಾಗಿಲ್ಲ ಅವಾಗ ಎರಡನೇ ರೀತಿ ಯಾರು ನನಗೆ ಹುಡುಗರು ಗೊತ್ತಿಲ್ಲ ಅವ್ರು ಯಾರು ಗೊತ್ತಿಲ್ಲ ನಿದ್ರ ಪರಿಚಯ ನಾನು ಗುಜರಾತಿ ಬೇಡ ಅವಾಗ ಬರಕ್ಕೆ ಅಂತ ಕುಟ ಹೇಳಿಲ್ಲ. ಇದಾದ್ಮೇಲೆ ನಾವು 8th 9th ನಾವು ಇರಲಿಲ್ಲ 8th 9th ಅದು ಆಡೋದಿದ್ದು ಆಡೋದಾಗ ನಾವು ಸಿದ್ದಪ್ಪ ಇದ್ದು ನಮ್ಮ ಕುಮಾರ್ ಇದ್ದ ನಾವು 8th 9th 8th 6 ತಿಂಗಳು ನಾನು ಕುಮ್ಮೆ ಆಡೋದು ಅದು ಬರಾಯ್ತು ಅದು ಬರೋದಿಲ್ಲ ಅಷ್ಟು ಆಡಿದ್ರೆ ನಮ್ಮ ಸಾರಿಗೆ ಅಷ್ಟು ಆಡಿ ಬರೋಬೇಡ. ಬೆಳಗ್ಗೆ ಸಾಯಂಕಾಲ ಪಿ ಟಿ ಬರೋದು 4:30 to 5 4:30 ಆ ಪಿ ಟಿ ಬಿಡ್ತಾ ಕೊಡೋದು ಬಟ್ ನಮ್ಮ ಸಾಯಂಕಾಲ ಬರೋದು ನಾವು ಅಲ್ಲೇ ಹೋಗೋದು ಮತ್ತೆ ಅಲ್ಲೇ ಆಡಿದ ಬಂದು ಮತ್ತೆ ಸಿನಿಮಾ ಹೋಗೋದು ಸರ್ ಕೈ ಮುದ್ದು ಕಾಲು ಹೋಗಿತ್ತು ಒಟ್ಟು ಕರ್ಕೊಂಡು ಬರೀ ಊರಿಗೆ ನಾವು ಒಟ್ಟಾಯ್ತು ವಾಂಡ್ರಿ ಸರ್ ಏನು ಬರ್ತೀವಿ ಬಿಡ್ತೀವಿ ಒಟ್ಟು ನಮ್ದು ಆಡಿದ ವರ್ಷ ಕರ್ಕೊಂಡು ಆಡೈತಿ ನಾವು 2 ವರ್ಷ ತನಕ ಹಿಂಗೆ ಮಾಡಿದ್ದು. ಆಮೇಲೆ ನಾವು 10th ಮನೆ 10th ಅಲ್ಲೇ ಪಾಸ್ ಅದ. ಆಮೇಲೆ 9th ನಮ್ಮ ಸಿದ್ಧಾರ್ಥ ಜಾಯ್ನ್ ಆದ ನಮ್ಮ ಗ್ರೂಪಿಗೆ. ನಾವು ಸಿದ್ಧಾರ್ಥ ಬರೋಡಿಗೆ ಭಾಳ ಇದರಲ್ಲಿ ಹೋಗ್ಲಿ ಬಲ್ಲ ಅಲ್ಲಿಂದ ಧಾರವಾಡ ಹೋಗಿ ಎಲ್ಲ ಬಿಟ್ಟು ಹಂಗೂ ಭಾಳ ಆಗೋದು. ಸಿದ್ಧಾರ್ಥ ನಾವು ಡೈಲಿ ಮಧ್ಯಾಹ್ನ ನಮ್ಮ ಅವಾಗೇನು ಮಧ್ಯಾಹ್ನ ಊಟ ಇರ್ತಿಲ್ಲ ಅವೇನು ಊಟ ತಂದಿಲ್ಲ ಒಂದರ ತಗೊಂಡು ನೀವು ಸಿಕ್ಕಿದ್ದವು ಏನೋ ದಿಲ್ಕುಶಿ ಎಲ್ಲ ಸಿಕ್ಕಿದ್ದು ಬೇರೆ ನಾವು ಒಂದರ ತಗೊಂಡವು ಅವ್ನು ತೋರಿಸ್ಬಿಡೋದು ಅದ ಮಧ್ಯಾಹ್ನ ಊಟ ನಮ್ದು ಅಲ್ಲಿ ಧಾರವಾಡ ಅದು ಎಲ್ಲ ಮುಗಿದು ಏನಂತ ಉಂಟು ಎಲ್ಲ ಕ್ರೈಸಿಸ್ ನೋಡಿದ್ರೆ ಹೇಳ್ಕೊಡ್ತಾರೆ ಆಸೆ ಏನು ಬೇಡ. ಈಗ ನಾವು ಇದು ಕುಡಿಯೋದಕ್ಕೆ ಏನು ಹೇಳ್ಬೇಕಂತ ದೊಡ್ಡ ಥ್ಯಾಂಕ್ಸ್ ನೀವೆಲ್ಲ ಬಂದಿರಿ ಎಲ್ಲ ಫ್ಯಾಮಿಲಿ ಬಿಸಿ ಇರ್ತೀರಿ ಅದು ಬಿಡು ಮಾಡ್ಕೊಂಡ್ಬಂದಿರಿ ಅದಕ್ಕೆ ದೊಡ್ಡ ಥ್ಯಾಂಕ್ಸ್. ಮತ್ತು ಹುಡುಗರು ಎಷ್ಟೋ ಮಂದಿ ಈಗ ನಮ್ಮ ಬಂದು ಬೆಂಗಳೂರಿಂದ ಬಂದ ಅವರು ಪರ್ಮಿಟ್ ಸಿಗ್ಲಿಕ್ಕೂ ಅವ್ರು ಕೋರ್ಸ್ ಮಾಡಿ ಸರ್ ನಮ್ಮ ಹಿಂದಿನ ಬ್ಯಾಚ್ ತಗೋಬೋದು. ಆಮೇಲೆ ಇದೆಲ್ಲ ಲೋಕಲಿಂದ ನಮ್ಮ ಬಿಂಶ ಆಯ್ತು ಮೊಸರು ಆಯ್ತು ತಿಪ್ಪಣ ಆಯ್ತು ಮಲ್ಲಪ್ಪ ಆಯ್ತು ಆಮೇಲೆ ನಮ್ಮ ಅರುಣ್ ಅಂತ ಕೆಲಸ ಮಾಡಿ ನಿಮ್ದೆಲ್ಲ ಈ ಪ್ರೋಗ್ರಾಮ್ ಚೆಂದ ಕಾರಣಕ್ಕೆ ಅರುಣ್ ಅಂತ ಏನು ನೋಡತ್ತಿಲ್ಲ ಕೋರ್ಸ್ ಆಗಿ ಎಲ್ಲ ಚೆಂದ ಕಾರಣ ಅರುಣ ಇವಾಗ ಗ್ರೂಪ್ನಾಗ ಏನು ಎಲ್ಲ ಮಾಡೋ ಅರುಣ್ ಬಗ್ಗೆ ಇದು ಅಷ್ಟೇ ಅಲ್ಲ ಹಳೆ ಉದಯ ಸಂಘಟನೆ ಅವ್ದೇ ಅಲ್ಲ ಏನು ಒಂದು ಸಾಧನೆ ಬರಲಿ ಎಲ್ಲ ಅರುಣ ಹಿಂಗೆ ಮಾಡಬೇಕು ಹೇಳಿ ಅವನ ಕಡೆ ಅವನು ವರ್ಕ್ ಬಿಟ್ಟರೆ ನಾವು ಮಾಡ್ತಾನೆ ಅಂತ ನಾವು ಅರುಣ್ ಕೆಲಸ ಮಾಡಿ. ಆಮೇಲೆ ನಮ್ದು 2 ದಿವಸದಿಂದ ಬಿಲ್ಡಿಂಗ್ ಬಿರ್ಜಿ ಆಯ್ತು ವಿಠಲ್ ಅಂಕಲ್ ಆಯ್ತು ಎಲ್ಲ ಲೋಕಲ್ ಬಾಸ್ ಹಾಕಿ ಮಾಡೋಣ
ಅವ್ರನ್ನ ಉಪಯೋಗಕ್ಕೆ ಅಂದ್ರೆ ಅಭಿನಂದನೆ ಹೇಳಲ್ಲ ಥ್ಯಾಂಕ್ಸ್ ಹೇಳ್ತಾನೆ. ಅಭಿನಂದನೆ ದೊಡ್ಡದಾಗಿ ದೋಸ್ತ ಇವರು ಎಲ್ಲರಿರ್ತಾರ. ನೆಕ್ಸ್ಟ್ ಈಗ ನಾವು ನೆಕ್ಸ್ಟ್ ದೊಡ್ಡ ಪ್ರೋಗ್ರಾಮ್ ಮಾಡೋದು ವಿಚಾರ ಇದೆ. ಅಂದ್ರೆ ಈಗ ಹಳೆ ವಿದ್ಯಾರ್ಥಿನ ನಾವು ಈಗಾಗಲೇ ಒಂದು ಸಂಘ ಮಾಡಿ ಅದಕ್ಕೆ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಅದಕ್ಕೆ ಭಾಳ ಶ್ರಮ ವಹಿಸಿದ್ವಿ. ಅದ್ರ ರಿಸಲ್ಟ್ ನಮ್ಮ ಅನ್ಕೊಂಡು ಬರಲಿಲ್ಲ. ಬರ ಕಾರಣ ಮೊದಲು ಬಂದಿತ್ತು, ಬಟ್ ಬರಲಿಲ್ಲ. ಅದೊಂದು ಮನಸ್ಸಿಗೆ ಬೇಜಾರ ಆಯಿತು. ಆದರೆ ಈಗ ದುಡ್ಡಿದ್ರಾಗ ಅದನ್ನು ಮಾಡೇ ಮಾಡ್ತೀವಿ ಬಗೆಹರಿಸ್ಕೊಂಡು ಈಗ ನೀವು ನೆಕ್ಸ್ಟ್ ಈಗ ನೀವು ಯಾರು ಬರ್ತೀರಿ ನಿಮ್ದು ಡೆಸ್ಟಿನೇಷನ್ ನೀವು ಏನು ಮಾಡ್ತೀರಿ, ಆಮೇಲೆ ನಿಮ್ಮ ಪರಿಚಯ ಕೊಡ್ರಿ. ಯಾಕಂದ್ರೆ ಅವಾಗಿನ ನೋಡಿ ಹಾಕ್ಕೊಂಡು ಈಗ ಕೊಟ್ಟು ಯಾರು ಕೂಡ ಅನ್ನಂಗಿಲ್ಲ. ನೋಡ್ರಿ ಹೆಂಗದ್ರಿ ಇಲ್ಲಿ ಹೆಂಗದ್ರಿ ಈಗ ಅಲ್ಲಿದ್ದವರೆಲ್ಲ ಮುಂದೆ ಲೈನ್ನಾಗಿದ್ರಿ ಒಬ್ಬರಿಗಿಂದದ್ರಿ ಎಲ್ಲ ಐದು ಪ್ರಕಾರ ಒಳಗೆ ಅವಾಗ ಮುಂದಿದ್ದ ಹೇಳಿದಾರು ಹಿಂದಿದ್ದ ಮುಂದಿದ್ದಾರೆ ಎಲ್ಲ ಒಟ್ಟಾಗ್ಯಾರ. ನೀವು ಮತ್ತೆ ಪರಿಚಯ ಮಾಡಿಕೊಟ್ರೆ ಚಲೋ ಆಗತ್ತಿ. ಯಾಕಂದ್ರೆ ಅವ್ರಿಗೆ ಸರಿಗೆ ಗೊತ್ತಾಗತ್ತೆ ಯಾವುದು ಹೆಂಗೆ ನನ್ನ ಅಂತ ಅವ್ರಿಗೂ ಖುಷಿ ಆಗತ್ತೆ. ನಿಮ್ದು ನೀವೇ ಮಾಡೋದಕ್ಕೆ ಖುಷಿ ಆಗತ್ತೆ. ಯಾಕಂದ್ರೆ ಏನೂ ಹೆದರ್ಸ್ಕೋಬೇಡ್ರಿ. ನೀವು ಬ್ಯಾಗ್ ಅಲ್ಲೇ ಮಾಡಿ ಕೊಡ್ತೀವಿ ಅಲ್ಲೇ ಇದೆ ಅಂತ ಹೇಳ್ರಿ. ನೋಡು ಅಲ್ಲೂ ಅಲ್ಲೇ ಸಲವು ಅದ ಸ್ಟೇಜ್ ಮೇಲೆ ಬಂದಿರೋ ಅನುಕೂಲ ಆಗ್ತೈತಿ. ಮತ್ತೆ ನೋಡ್ರು ನೋಡ್ತಾರೆ ಅಲ್ಲಿ ಮಾತು ಮಾಡಿ ಆಗ್ತಿರ್ಬೇಕಾದ್ರು ಬಂದ ನಿಮ್ಗೆ ಪರಿಚಯ ಮಾಡ್ಕೊಡ್ರಿ. ಆಯ್ತು ಭಾಳ ಹೇಳ್ತಾರ. ನಾನು ಇಷ್ಟೇ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಬಂದರೆ ಮತ್ತೊಮ್ಮೆ